ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಪ್ರೀತಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತಿನ ಈ ವ್ಲಾಗ್ ನಮ್ಮ ಮನೆಯಲ್ಲಿ ಗೌರಿ ಗಣೇಶವನ್ನು ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ಕೊಂಡು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಊರಿಗೆ ಬಂದು ತುಂಬ ದಿನ ಅದರಿಂದ ತವ್ರ ಮನೆಯಲ್ಲಿ ಗೌರಿ ಹಬ್ಬವನ್ನು ಆಚರಿಸಿದೆ. ಹೇಗಿತ್ತು ನೋಡೋಣ ಗೌರಿ ಹಬ್ಬ. ಮೊದಲಿಗೆ ಅಮ್ಮ ಗೌರಿಯನ್ನು ತಂದು ಕಳಶ ಸ್ಥಾಪನೆ ಮಾಡಿ ಕಳಶಕ್ಕೆ ಪೂಜೆ ಮಾಡಿಬಿಟ್ಟು ಈ ಥರ ಗೌರಿಗೆ ಅಲಂಕಾರವನ್ನು ಮಾಡ್ತಾಯಿದ್ದಾರೆ. ವಸ್ತ್ರ ಅಲಂಕಾರ, ಆಭರಣ ಅಲಂಕಾರ ಎಲ್ಲ ಅಲಂಕಾರವನ್ನು ಮಾಡಿಬಿಟ್ಟು ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಈ ಗೌರಿ ಗಣೇಶ ಹಬ್ಬ ಎಲ್ಲರ ಮನೆಯಲ್ಲೂ ಒಂದು ಸ್ಪೆಷಲ್ ಹಬ್ಬ ಅಂತಲೇ ಹೇಳ್ಬೋದು. ಕೆಲವರ ಮನೆಯಲ್ಲಿ ಗೌರಿ ಮತ್ತು ಗಣೇಶ ಎರಡೂ ಮೂರ್ತಿಯನ್ನು ತಂದು ಹಬ್ಬ ಮಾಡ್ತಾರೆ. ಕೆಲವರ ಮನೆಯಲ್ಲಿ ಮೂರ್ತಿ ಇಲ್ಲದೆ ಹಾಗೆ ಹಬ್ಬವನ್ನು ಮಾಡ್ತಾರೆ. ಇಲ್ಲಿ ಗೌರಿ ಹಬ್ಬವನ್ನು ಮಾಡ್ತಾ ಇದ್ದಾರೆ. ಗೌರಿ ವಿಗ್ರಹವನ್ನು ಕೂರಿಸಿ ಕಳಶ ಸ್ಥಾಪನೆ ಮಾಡಿ ಗೌರಿಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಈ ಸಲ ಅಲಂಕಾರವು ಪ್ರತಿ ಸಲ ಅಲಂಕಾರದಂತೆ ತುಂಬ ಚೆನ್ನಾಗಿ ಕೂಡ ಬಂದಿತ್ತು. ಹೇಗಾಗಿತ್ತು ಅಂತ ಅಲಂಕಾರ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಬೇಗ ನನ್ನ ವಿಡಿಯೋಗಳು ನಿಮಗೆ ರೀಚ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದಾದ ನಂತರ ಅಪ್ಪ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಒಂದು ಸಲ ನೋಡ್ಕೊಂಬನ್ನಿ ಹೇಗಿತ್ತು ಪೂಜೆ ಅಂತ. ಗೌರಿ ಹಬ್ಬವನ್ನು ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಯಲ್ಲಿ ಅತ್ತೆ ಚಕ್ಲಿಗೆ ರೆಡಿ ಮಾಡ್ಕೊಂಡಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ನಾಳಿನ ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೋ ಅದನ್ನೆಲ್ಲ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಚಕ್ಲಿ ಇರ್ಬೋದು, ಕೋಡುಬೇಳೆ ಇರ್ಬೋದು, ಇದನ್ನೆಲ್ಲ ಮಾಡಿಕೊಂಡು ಮುಗಿಸ್ಕೊತಾ ಇದ್ದೀವಿ. ಚಕ್ಲಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ತುಂಬಾ ಖುಷಿಯಾಯಿತು. ನಾವು ಮಾಡಿರೋ ಅಡುಗೆ ಚೆನ್ನಾಗಿ ಬಂದರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು, ಗರಿಗರಿಯಾಗಿತ್ತು. ಇದಾದ ನಂತರ ಮರುದಿನ ಬೆಳಗ್ಗೆ ಈ ರೀತಿ ರೆಡಿಯಾಗಿದ್ದೆ. ಎಲ್ಲ ಪೂಜೆ ಇರೋದ್ರಿಂದ, ಹಬ್ಬದ ಅಡುಗೆ ಇರೋದ್ರಿಂದ, ತುಂಬಾ ಬ್ಯುಸಿ ಇರೋದ್ರಿಂದ ಜಾಸ್ತಿ ಏನೂ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಏನೇನು ಹಬ್ಬದ ಅಡುಗೆ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡೋದಿಲ್ಲ, ಗಣೇಶ ಹಬ್ಬವನ್ನು ಆಚರಿಸೋದಿಲ್ಲ. ಬರೀ ದೇವರಿಗೆ ನೈವೇದ್ಯಕ್ಕೆ ಇದನ್ನೆಲ್ಲ ಮಾಡಿರ್ತೀವಿ. ಪಂಚಕಜ್ಜಾಯ ಇರ್ಬೋದು, ಪಾಯಸ ಇರ್ಬೋದು, ಎಳ್ಳುಂಡೆ ಇರ್ಬೋದು, ಇಡ್ಲಿ ಇರ್ಬೋದು, ವಡೆ ಇರ್ಬೋದು, ಕೋಸಂಬರಿ ಇರ್ಬೋದು, ಹಾಗೆ ಏನೇನಿತ್ತು ಅಂತ ಹೇಳ್ಕೊಂಡು ನೋಡ್ಕೊಂಬನ್ನಿ. ಊಟವನ್ನು ಮುಗಿಸ್ಕೊಂಡು ಅಜ್ಜಿ ಮನೆಗೆ ಸತ್ಯಗಣಪತಿ ವ್ರತಕ್ಕೆ ಹೊರಟ್ವಿ. ನೆಕ್ಸ್ಟ್ ಡೇ ಸತ್ಯಗಣಪತಿ ವ್ರತ ಇರೋದ್ರಿಂದ ತುಂಬ ಮಳೆ ಆಗುತ್ತೆ ಅಂತ ಹೇಳ್ಕೊಂಡು ಬೇಗನೆ ಹೊರಟ್ವಿ. ತುಂಬ ಮಳೆ ಬರ್ತಿತ್ತು. 1 ಅವರ್ ರೀಚ್ ಆಗೋ ತನಕ ಮಳೆಯಲ್ಲೇ ಡ್ರೈವ್ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು. ಆದರೂ ಕೂಡ ಏನೋ ಒಂಥರ ಖುಷಿ ಇರುತ್ತೆ. ಹೊರಟ್ವಿ. ಕಸಿನ್ಸ್ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ. ಸೊ ಈ ಸಲ ಹಬ್ಬ ತುಂಬಾ ಏನೋ ಒಂಥರ ಹೊಸ ವೈಬ್ಸನ್ನು ಕೊಟ್ಟಿತ್ತು. ತುಂಬಾ ಚೆನ್ನಾಗಿತ್ತು. ಏನೋ ಒಂಥರ ಖುಷಿ ಹೋಗಲಿಕ್ಕೆ. ಎಷ್ಟೋ ದಿನಗಳ ನಂತರ ಎಲ್ಲರನ್ನೂ ಮೀಟ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಕೊಂಡು ಈ ಥರ ರೆಡಿಯಾಗಿ ಹೊರಟಿದ್ದೆ. ಅಲ್ಲಿ ಹೋಗ್ತಾ ಇರುವಾಗಲೇ ಹಬ್ಬದ ವೈಬ್ಸು ಕಾಣಿಸ್ತು. ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಮಂಟಪ ಇರ್ಬೋದು, ಗಣೇಶ ಕೂರಿಸ್ಲಿಕ್ಕೆ ಮಂಟಪ ಇರ್ಬೋದು, ಡೆಕೋರೇಷನ್ ಇರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಾಗಿತ್ತು. ಈ ಥರ ಗಣಪತಿಯನ್ನು ಇಟ್ಟಿದ್ರು.
ಇಷ್ಟೆಲ್ಲ ಐಟಮ್ಗಳನ್ನು ನೈವೇದ್ಯಕ್ಕೆ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಇದನ್ನೆಲ್ಲ ಊಟ ಎಲ್ಲ ಮಾಡಿಕೊಂಡು ಈ ಥರ ಕಸಿನ್ಸ್ಗಳೆಲ್ಲ ಸೇರಿ ರಿಲ್ಯಾಕ್ಸ್ ಆಗ್ತಾಯಿದ್ವಿ, ಗೇಮ್ ಮಾಡ್ತಾಯಿದ್ವಿ ಮೊಬೈಲಲ್ಲೇ. ಏನೋ ಒಂಥರ ಖುಷಿ ಸಿಕ್ತು, ಒಂಥರ ರಿಲ್ಯಾಕ್ಸ್ ಆಯಿತು. ಮತ್ತು ಸಂಜೆ ಮತ್ತೆ ಪೂಜೆ ಇತ್ತು. ಹೇಗೆ ಗಣಪತಿ ವಿಸರ್ಜನೆ ಮಾಡಿದ್ರು, ಪೂಜೆ ಮಾಡಿದ್ರು ಅಂತ ಹೇಳ್ಕೊಂಡು ನೋಡ್ಕೊಂಬನ್ನಿ. ಇಲ್ಲಿ ಮಂಟಪಕ್ಕೆ ಹಣ್ಣುಗಳನ್ನು, ತರಕಾರಿಗಳನ್ನು ಕಟ್ಟಿ ಅಲಂಕಾರ ಮಾಡಿದರು. ಹೇಗಿತ್ತು ಅಂತ ಕೂಡ ನೋಡ್ಕೊಂಬನ್ನಿ. ಮಂಗಳಾರತಿ ಆದಮೇಲೆ ಈ ಥರ ನಮ್ಮ ಇಚ್ಛೆ ಏನಿದೆ ಅದನ್ನು ನಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಈ ರೀತಿ ಹೂವನ್ನು ಅರ್ಪಣೆ ಮಾಡ್ತಾಯಿದ್ದೀವಿ. ಹೂವೆಲ್ಲ ಅರ್ಪಣೆ ಆದ ನಂತರ ಈಗ ವಿಸರ್ಜನೆ ಮಾಡಲಿಕ್ಕೆ ಎಲ್ಲದನ್ನು ಅಣಿ ಮಾಡ್ಕೊತಾ ಇದ್ದೀವಿ. ಪ್ರಸಾದಗಳನ್ನೆಲ್ಲ ಹಾಕ್ಕೊಂಡು ವಿಸರ್ಜನೆ ಮಾಡ್ತಾಯಿದ್ದೀವಿ. ವಿಸರ್ಜನೆ ಹೇಗೆ ಮಾಡ್ತಾಯಿದ್ದೀವಿ ಅಂತ ಹೇಳ್ಕೊಂಡು ನೋಡ್ಕೊಂಬನ್ನಿ. ಎಲ್ಲ ಕ್ಲಿಪ್ಪಿಂಗ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಮೋರ್ಯಾ 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 ಗಣಪತಿ ಬಪ್ಪ ಮೋರ್ಯಾ ಗಣಪತಿ ಬಪ್ಪ ಮೋರ್ಯಾ ಗಣಪತಿ ಬಪ್ಪ ಮೋರ್ಯಾ. ಮುಂದಕ್ಕೆ ಬಾರೋ ಮುಂದಕ್ಕೆ ಬಾರ ಗಣಪ ವಿಜೃಂಭಣೆಯಿಂದ ಬರ ಹಂಗೆ ಬಪ್ಪ. ಕೊಡ್ತದ ಎಲ್ಲ ಇವು ಎಲ್ಲದನ್ನೇ ಗಣಪತಿ ಬಪ್ಪ ಮೋರ್ಯ ಅಂತ ಹೇಳಿ ಮತ್ತೆ ಬಾ ಗಣಪ ಅಂತ ಹೇಳ್ಕೊಂಡು ಈ ವರ್ಷದ ಗಣಪತಿ ಹಬ್ಬವನ್ನು ಆಚರಿಸಿದ್ವಿ. ಹಾಗೆ ಗಣಪತಿಯನ್ನು ಕೂಡ ಕಳಿಸ್ಕೊಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗುವ. ಧನ್ಯವಾದಗಳು.